ಎಲ್ರಿಗೂ ನಮಸ್ಕಾರ. ನಾವಿವತ್ತಿದ್ದೀವಿ ಸುವರ್ಣ ಸೆಲೆಬ್ರಿಟಿ ಲೀಗ್ ಅನ್ನೋ ಒಂದು ರಿಯಾಲಿಟಿ ಶೂಟ್ನಲ್ಲಿ. ಶೂಟ್ ಈಗ ತಾನೇ ಮುಗಿಸಿದ್ವಿ. ನೀವೆಲ್ಲರೂ ಕೂಡ ಪ್ರೋಮೋಗಳನ್ನ ನೋಡಿರ್ತೀರಾ. ತುಂಬ ಅದ್ಭುತವಾಗಿ ಮೂಡ್ ಬರ್ತಾ ಇದೆ ಡಿಜಿಟಲಲ್ಲಿ ಅಂತ ನಾವು ಕೇಳ್ಪಟ್ಟಿದ್ದೀವಿ. ಆ್ಯಂಡ್ ಆಲ್ಸೋ ಎಪಿಸೋಡ್ ಕೂಡ ಲಾಂಚ್ ಆಗಿದೆ. ಆ್ಯಂಡ್ ಇದ್ರ ಸ್ಪೆಷಾಲಿಟಿ ಏನಂದರೆ ನಮ್ಮ ಫೇಮಸ್ ಕಾರ್ತಿಕ್ ಮಹೇಶ್ ಅವರು ಈ ಶೋನ ಹೋಸ್ಟ್ ಮಾಡ್ತಾ ಇದ್ದಾರೆ. ಸೊ ನಮಗೂ ಕೂಡ ಕೇಳಿದಾಗ ಶಾಕ್ ಆಯಿತು. ಓ ಮೈ ಗಾಡ್, ಹೆಂಗೆ ಹೋಸ್ಟ್ ಮಾಡ್ತಾರೆ ಅಂತೆಲ್ಲ ನಮಗೂ ಒಂದು ಲೆವೆಲ್ ಕ್ಯೂರಿಯಾಸಿಟಿ ಇತ್ತು. ಬಟ್ ಅಮೇಝಿಂಗ್ ಆಗಿ ಮಾಡ್ತಾ ಇದ್ದಾರೆ. ಬಟ್ ಅವ್ರ ಎಕ್ಸ್ಪೀರಿಯನ್ಸ್ ಕೇಳೋಣ. ಯಾವಾಗಲೂ ಶೋ ಅಲ್ಲಿ ಅವರು ನಮ್ಮ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ. ಇವತ್ತು ನಾವು ಅವ್ರನ್ನ ಕೇಳೋಣ. ಬೈ ದ ವೇ, ಇದು ನಮ್ಮ ಟೀಮು ಮಜಾ ಪಡೆ. ನಾನು ನಮ್ರತಾ, ದಿಸ್ ಇಸ್ ನಿನಾದ್, ಹರಿತ್ಸಾ, ಪ್ರಿಯಾಂಕಾ, ನಾನು ಪ್ಯಾಕು ಹಿತೇಶ್. ನಾನು ಕಾರ್ತಿಕ್ ಮಹೇಶ್. ಮಾತಾಡಿ. ನನ್ನ ಅನುಭವ ಹೇಳ್ಬೇಕಾ? ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂದರೆ ಇದು ಒಂದು ಬೇರೆನೇ ಒಂದು ಲೋಕ, ಬೇರೆನೇ ಒಂದು ಕೆಲಸ. ಸೊ ನನ್ನ ವೃತ್ತಿ ಜೀವನದ ಒಂದು ಹೊಸ ಆಯಾಮ. ಭಾಳ ಭಾಳ ಚೆನ್ನಾಗಿದೆ, ಹೊಸದಾಗಿದೆ. ಹೊಂದ್ಕೊಳ್ಳೋದಕ್ಕೆ ಕಷ್ಟ ಏನಾಗಲಿಲ್ಲ. ಇಷ್ಟು ದಿನ ಬೇರೆ ರೀತಿ ಎಂಟರ್ಟೈನ್ ಮಾಡ್ತಾ ಇದ್ದೆ. ಇದು ಒಂದು ಹೊಸ ದಾರಿ. ಸೊ ಈ ಒಂದು ಶೋ ಸುವರ್ಣ ಸೆಲೆಬ್ರಿಟಿ ಲೀಗ್ ಅಂತ ಸುವರ್ಣದಲ್ಲಿ ಬರ್ತಾ ಇದೆ. ಸೊ ಎಲ್ಲರೂ ತುಂಬ ಎನರ್ಜಿ ಹಾಕಿ ಒಂದು ಶೋ ಅಲ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ, ಎರಡು ಟೀಮ್ಗಳು ಕೂಡ. ಸೊ ಇಷ್ಟು ದಿನ ಬೇರೆ ರೀತಿ ನಾನು ಟೀಮಲ್ಲೂ ಪರ್ಫಾರ್ಮ್ ಮಾಡ್ತಾ ಇದ್ದೆ. ಆ್ಯಂಡ್ ಆ್ಯಂಕರ್ ಆಗಿ ಹೋಸ್ಟ್ ಮಾಡೋವಂಥದ್ದು ಆ್ಯಕ್ಚುಲಿ ಇಟ್ಸ್ ಅ ಡಿಫಿಕಲ್ಟ್ ಜಾಬ್. 10 ಜನ ಸೆಲೆಬ್ರಿಟಿಗಳನ್ನು ಅವ್ರು ಮಾತಾಡ್ತಾ ಇರ್ತಾರೆ. ಯಾವಾಗಲೂ ಅವ್ರು ಮಾತಾಡೋದನ್ನ ವಾಟ್ ಇಸ್ ಅಂದ್ರೆ ನಾವೆಲ್ಲ ಡಿಸ್ಟರ್ಬ್ ಮಾಡ್ತಾ ಇರ್ತೀವಿ. ಕಷ್ಟ ಆದ್ರೂ ಪರವಾಗಿಲ್ಲ, ತಡ್ಕೊಂಡು ಬ್ಯಾಲೆನ್ಸ್ ಮಾಡಬೇಕಾಗಿರುತ್ತೆ. ಸೊ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಅಂಡ್ ಪ್ಲೀಸ್ ಡೂ ವಾಚ್ ಎವ್ರಿ ಸಂಡೇ at 7 o'clock in Star ಸುವರ್ಣ. ನೀನಾದವ್ರು ಮಾತಾಡ್ತಾರೆ. ನಮ್ಮ ತಂಡ ಮಜಾ ಪಡೆ ಅಂತ ಸುವರ್ಣ ಸೆಲೆಬ್ರಿಟಿ ಲೀಗ್ನಲ್ಲಿ ನಾವು ಸಿಕ್ಕಾಪಟ್ಟೆ ಮಜಾ ಮಾಡ್ತಾ ಇದ್ದೀವಿ. ನಾವು ಮಾತಾಡ್ಬೇಕಾದ್ರೆ ಹಿಂಗೆಲ್ಲ ಡಿಸ್ಟರ್ಬ್ ಮಾಡಿ ನೀನು ಮಾತಾಡ್ಬೇಕು, ಡಿಸ್ಟರ್ಬ್ ಮಾಡೋದ ನಾನು ಹಿಂಗೆಲ್ಲ ಮಾಡಬಾರ್ದು, ಕಾಲಲ್ಲಿ ಬಾರ್ದಪ್ಪ. ನ್ಯೂಸ್ ಚಾನಲಲ್ಲಿ ಎಲ್ಲ ಒಂದು ಸ್ವಲ್ಪ ಡಿಗ್ನಿಫೈಡಾಗಿ ಕೂತ್ಕೊಂಡು ನೋಡ್ತಾ ಇರ್ತಾರೆ. ಇಲ್ಲ ಹಾಗೇನಿಲ್ಲ, ನಿಜವಾಗ್ಲೂ ಟು ಬಿ ವೆರಿ ಆನೆಸ್ಟ್ ಸಿಕ್ಕಾಪಟ್ಟೆ ಮಜಾ ಮಾಡ್ತಾ ಇರ್ತೀವಿ. ಯಾಕಂದರೆ ನಮ್ಮ ಶೂಟಿಂಗಲ್ಲಿ ಬರೀ ಡೈಲಾಗ್ ಹೇಳೋದು, ಕಥೆಗೆ ಏನಿರುತ್ತೆ ಆ ಕ್ಯಾರೆಕ್ಟರ್ ಆಗಿರ್ತೀವಿ. ಆದರೆ ಇಲ್ಲಿ ಪ್ರತಿಯೊಂದು ಎಪಿಸೋಡ್ ಕೂಡ ನಾವು ಬೇರೆ ಬೇರೆ ಕ್ಯಾರೆಕ್ಟ್ರಾಗಿ ಬರ್ತೀವಿ. ಬೇರೆ ಬೇರೆ ಥೀಮ್ ಇರುತ್ತೆ ಎಪಿಸೋಡ್ಗಳಿಗೆ. ಬಂದು ಸಿಕ್ಕಾಪಟ್ಟೆ ಮಜಾ ಮಾಡ್ತೀವಿ. ನೀವು ಪ್ರೋಮೋನಲ್ಲಿ ನೋಡಿರ್ಬೋದು, ಖಡಕ್ಕಾಗಿ ಡೈಲಾಗ್ ಹೊಡ್ಕೊಂಡು ನಾನು ಪವರ್ ಗ್ರಿಡ್ ಕಾಲಿಟ್ರೆ ಬ್ಲಾಸ್ಟು ಅಂತ. ಆ ರೇಂಜಿಗೆಲ್ಲ ಏನಿರಲ್ಲ. ತುಂಬ ತಮಾಷೆಯಾಗಿ, ಒಂದು ತುಂಬ ಲೈವ್ಲಿಯಾಗಿ, ಒಂದು ಜಾಲಿಯಾಗಿರುತ್ತೆ ನಮ್ಮ ಶೋ. ಇದು 4 ಜನ ನೋಡಿ ಇದನ್ನು ಖುಷಿ ಪಡಲಿ, ಒಂದು ಸಣ್ಣ ನಗು ಅವ್ರ ಮುಖದ ಮೇಲೆ ಮೂಡಲಿ ಅಂತಲೇ ಈ ಶೋ ಮಾಡ್ತಾ ಇರೋದು. ಆ ಥರದೊಂದು ಲೈಟ್ರ್ ನೋಟ್ನಲ್ಲಿ ಈ ಶೋ ಇರೋದು. ನಾವಂತೂ ಸಿಕ್ಕಾಪಟ್ಟೆ ಮಜಾ ಮಾಡ್ತಾಯಿದ್ದೀವಿ. ಮತ್ತು ಇಲ್ಲಿ ಭಾಗವಹಿಸ್ತಾ ಇರುವಂತಹ ಸಾಕಷ್ಟು ಜನ ಕಲಾವಿದರನ್ನು ನಾನು ಮೊದಲನೇ ಸತಿ ಭೇಟಿ ಮಾಡ್ತಾ ಇರೋದು. ಎರಡನೇ ದಿನವೇ ನನಗೆ ಎಲ್ಲರ ಜೊತೆಗೂ ಒಳ್ಳೆ ಬಾಂಡ್ ಬೆಳ್ಕೋತು. ಕೆಲವು ಕಲಾವಿದರ ಜೊತೆಗೆ ಒಂದು ಹೊಸ ಟೀಮ್ ಅಂತ ಅನ್ನಿಸ್ತಾನೆ ಇಲ್ಲ ನನಗೆ. ಇಟ್ಸ್ ಗೋಯಿಂಗ್ ಗುಡ್. ಡೆಫಿನೆಟ್ಲಿ ಏನಾದರೂ ಫೈನಲ್ ನೋಟ್ ಅಂತಂದರೆ ಸಿಕ್ಕಾಪಟ್ಟೆ ಮಜಾ ಇದೆ. ಈ ಮಜಾ ನೀವು ನೋಡಬೇಕು ಅಂತಂದರೆ ದಯವಿಟ್ಟು ನಮ್ಮ ಶೋನ ನೋಡಿ. ಥ್ಯಾಂಕ್ ಯು. ಈಗ ಪ್ರಿಯಾಂಕಾ ಅವ್ರು ಮಾತಾಡ್ತಾರೆ. ಹೇಳಿ. ಆಸೆ ಪ್ರಿಯಾಂಕಾ. ಸಖತ್ ಮಜಾ ಮಾಡ್ತಾ ಇದ್ದೀವಿ ಎಲ್ರೂ. ಫಸ್ಟ್ ಟೈಮ್ ಇಲ್ಲಿ ಎಲ್ರೂ ಅವ್ರು ನೀನಾದ ಸ್ವಲ್ಪ ಜನ ಅಂತ ಹೇಳಿದ್ರು. ಇಲ್ಲಿ ಎಲ್ರದ್ದು ನನ್ನ ಹೊಸ ಪರಿಚಯ. ಫಸ್ಟು ಎಪಿಸೋಡಲ್ಲಿ ಸ್ವಲ್ಪ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಯಿತು. ಸೆಕೆಂಡ್ ಎಪಿಸೋಡಲ್ಲಿ ಎಲ್ಲರೂ ಮಿಂಗಲ್ ಆಗಿ ಒಟ್ಟಿಗೆ ಆಟ ಆಡಿದ್ವಿ, ಮಸ್ತ್ ಎಂಜಾಯ್ ಮಾಡಿದ್ವಿ, ಫನ್ ಮಾಡಿದ್ವಿ. ಅಷ್ಟೇ. ಆ್ಯಕ್ಚುಲಿ ನಮ್ಮ ಮಜಾ ಪಡೆಯಲ್ಲಿ ಆಟಕ್ಕಿಂತ ಜಾಸ್ತಿ ಮಜಾನೇ ಮಾಡ್ತೀವಿ ನಾವು. ಇಲ್ಲಿ ಆಟ ಆಡೋದಕ್ಕಿಂತ ಜಾಸ್ತಿ ಅಲ್ಲಿ ಕೂತ್ಕೊಂಡು ತುಂಬ ತರಲೆ ಎಲ್ಲ ಮಾಡ್ತಾರೆ ಇವರು. ನಾನು ತುಂಬ ಸೈಲೆಂಟ್ ಆಗಿರ್ತೀನಿ, ಇವರು ತುಂಬ ತರಲೆ ಮಾಡ್ತಾರೆ. ಹಾಗೆ ನಮ್ಮ ಚಂದುಬ್ರು ಒಬ್ಬರು ಮಿಸ್ಸಿಂಗ್ ಇದ್ದಾರೆ ನಮ್ಮ ಟೀಮಲ್ಲಿ. ಅವರು ಸ್ಟ್ರಾಂಗ್ ಕಂಟೆಸ್ಟೆಂಟು. ಚೆನ್ನಾಗಿದೆ. ಟೋಟಲ್ ಆಗಿ ನಮ್ಮ ಟೀಮ್ ಅಂತೂ ಮಜಾ ಪಡೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಮಜಾ ಇದೆ. ಆ ಮಜಗಳು ಏನಿದೆ ಅಂತ ನೋಡಬೇಕಾದ್ರೆ ನೀವು ಸುವರ್ಣ ಸೆಲೆಬ್ರಿಟಿ ಲೀಗ್ನ ಮಿಸ್ ಮಾಡದೆ ಭಾನುವಾರ 7 ಗಂಟೆ ನೋಡಬೇಕು. ಜೊತೆಗೆ ನಾ ಮಜಾ ಪಡೆ ಜೊತೆ ಇದ್ದೀನಿ ಅಂತ ಅಂದ್ಬಿಟ್ಟು ನಾನು ಈ ಟೀಮ್ಗೆ ಸೇರಿದೋನು ಅಂತ ಮಾತ್ರ ಅನ್ಕೋಬೇಡಿ. ನಾನು ಎರಡು ಟೀಮ್ಗೂ ಸೇರಿದವನು. ಸೊ ಎಲ್ಲರೂ ಪ್ಲೀಸ್ ಡೂ ವಾಚ್. ಥ್ಯಾಂಕ್ ಯು.